ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಕೋತಿಯೊಂದು ಭಕ್ತರ ಮೊಬೈಲನ್ನು ಕಸಿದುಕೊಂಡಂತ ಪ್ರಸಂಗ ನಡೆದಿದೆ. ಹಾಸನದಿಂದ ಬಂದಂತ ಕುಟುಂಬವೊಂದು ಮೆಟ್ಟಿಲುಗಳ ಮೂಲಕ ಚಾಮುಂಡಿ ತಾಯಿಯ ದರ್ಶನ ಪಡೆಯೋದಕ್ಕೆ ಮುಂದಾಗಿತ್ತು. ಈ ವೇಳೆ ಬೆಟ್ಟದ ತಪ್ಪಲಿನಲ್ಲಿ ಪಾದದ ಬಳಿ ಇರುವಂತ ಚಾಮುಂಡಿ ವಿಗ್ರಹಕ್ಕೆ ಕುಟುಂಬ ಸದಸ್ಯರು ಪೂಜೆ ಸಲ್ಲಿಸ್ತಾ ಇದ್ರು. ಆಗ ಮಹಿಳೆಯ ಕೈಯಲ್ಲಿದ್ದಂಥ ಪರ್ಸನ್ನು ಕಸಿದಂಥ ಕೋತಿ ಮರವೇರಿ ಕೂತಿದೆ. ಬಳಿಕ ಪರ್ಸಲ್ಲಿದ್ದಂಥ ಒಂದೊಂದೇ ವಸ್ತುಗಳನ್ನು ಬಿಸಾಕಿದೆ ಕೋತಿ. ಪರ್ಸ್ನಲ್ಲಿದ್ದ ಮೊಬೈಲ್ ತೆಗೆದುಕೊಂಡು ಸುಮಾರು ಅರ್ಧ ಗಂಟೆ ಭಕ್ತರನ್ನ ಪೇಚಿಗೆ ಸಿಲುಕಿಸಿದೆ. ಬಳಿಕ ಮೊಬೈಲನ್ನು ಮರದಿಂದಲೇ ಕೆಳಗಡೆ ಬಿಸಾಕಿದೆ. ಅದೇ ತುಂಬಾ ಮೊಬೈಲ್ ಸ್ವಲ್ಪ ಇದು ಮಾಡೋದು ಅದೇ ತುಂಬಾ ಮೊಬೈಲ್ ಸ್ವಲ್ಪ ಇದು ಮಾಡೋದು. ಹಾಸನದಿಂದ ಚಾಮುಂಡಿ ದೇವಿಯ ದರ್ಶನಕ್ಕಾಗಿ ಮೈಸೂರಿಗೆ ಆಗಮಿಸಿದಂಥ ಕುಟುಂಬವೊಂದು ಕೋತಿ ಮಾಡಿದಂಥ ಚೇಷ್ಟೆಗೆ ಅಥವಾ ಕೋತಿಯ ಕಿತಾಪತಿಗೆ ಒದ್ದಾಡುವಂಥ ಸ್ಥಿತಿ ನಿರ್ಮಾಣ ಆಯಿತು. ನೋಡ್ತಾ ಇದ್ದೀರಿ, ಒಂದು ಬ್ಯಾಗನ್ನು, ಮಹಿಳೆಯ ಬ್ಯಾಗನ್ನು ಕಸಿದುಕೊಂಡಂಥ ಕೋತಿ ಮರದ ಮೇಲ್ಭಾಗದಲ್ಲೂ ಕೂತು ಆ ಬ್ಯಾಗಲ್ಲಿದ್ದಂಥ ಎಲ್ಲ ವಸ್ತುಗಳನ್ನು ಒಂದೊಂದಾಗಿ ಎಸೆದಿದೆ. ಅಂತಿಮವಾಗಿ ಮೊಬೈಲನ್ನು ಅರ್ಧ ಗಂಟೆ ಆಟ ಆಡಿಸಿ ಆ ಬಳಿಕ ಮೊಬೈಲನ್ನು ಕೂಡ ಕೆಳಗಡೆ ಎಸೆದಿದೆ. ನೋಡ್ತಾ ಇದ್ದೀರಿ, ಅಂದರೆ ಮೊಬೈಲ್ಗೆ ಯಾವುದೇ ರೀತಿಯಲ್ಲಿ ಡ್ಯಾಮೇಜ್ ಆಗಿಲ್ಲ, ಅಲ್ಪ ಸ್ವಲ್ಪ ಡ್ಯಾಮೇಜ್ ಆಗಿದ್ದನ್ನು ಗಮನಿಸ್ತಾ ಇದ್ದೀರಿ. ಚಾಮುಂಡಿ ಬೆಟ್ಟಕ್ಕೆ ಹಾಸನದ ಕುಟುಂಬ ಪೂಜೆ ಸಲ್ಲಿಸೋದಕ್ಕೋಸ್ಕರ ಬಂದಿತ್ತು. ಈ ವೇಳೆ ಕೋತಿ ಅವರ ಕೈಯಲ್ಲಿದ್ದಂಥ ಬ್ಯಾಗನ್ನು ಕಸಿದುಕೊಂಡಿರು. ಸ್ವಲ್ಪ ಇದು ಮಾಡೋದು ಅದೇ ತುಂಬಾ ಸ್ವಲ್ಪ ಇದು ಮಾಡೋದು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.